ಬಿಪಿಎಲ್ಗೆ ಬಂಪರ್ ಆಫರ್. ಬಿಪಿಎಲ್ ಕಾರ್ಡ್ಗೆ ಕಾಯ್ತಾ ಇರುವ ಲಕ್ಷಾಂತರ ಕುಟುಂಬಗಳಿಗೆ ರಾಜ್ಯ ಸರ್ಕಾರದಿಂದ ಬಂಪರ್ ಗುಡ್ ನ್ಯೂಸ್ ಸಿಕ್ಕಿದೆ. ಹೊಸ ಬಿಪಿಎಲ್ ಕಾರ್ಡ್ ಪಡೆಯುವುದಕ್ಕೆ ಇದ್ದ ವಾರ್ಷಿಕ ಆದಾಯ ಮಿತಿಯನ್ನ 1,20,000ಕ್ಕಿಂತ 3 ಲಕ್ಷಕ್ಕೆ ಹೆಚ್ಚಿಗೆ ಮಾಡುವುದಕ್ಕೆ ಸರ್ಕಾರ ಸಿದ್ಧತೆಯನ್ನು ನಡೆಸಿದೆ. ಅಷ್ಟೇ ಅಲ್ಲ ಕಣ್ರಿ, ಇಂದಿರಾ ಗೇಟ್, ಎಕೆವೈಸಿ, ನ್ಯಾಯಬೆಲೆ ಅಂಗಡಿಗಳ ಸಮಯ ಸೇರಿದಂತೆ ಹಲವು ಮಹತ್ವದ ಘೋಷಣೆಗಳನ್ನ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಮಾಡಿದ್ದಾರೆ. ಈ ಘೋಷಣೆ ಎಷ್ಟು ಮಂದಿಗೆ ಲಾಭ ಆಗಲಿದೆ, ಏನೆಲ್ಲ ಹೊಸ ಯೋಜನೆ ಘೋಷಣೆ ಮಾಡಲಿದೆ ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲಿದೆ ನೋಡಿ. ಬಿಪಿಎಲ್ ಕಾರ್ಡ್ ಕನಸು ನನಸು, ಸರ್ಕಾರದ ಬಿಗ್ ಅನೌನ್ಸ್ಮೆಂಟ್. ಇನ್ನು ಲಕ್ಷಾಂತರ ಮಂದಿಗೆ ಬಿಪಿಎಲ್ ಕಾರ್ಡ್ ದಾರಿ ಓಪನ್. ಬಿಪಿಎಲ್ ಕಾರ್ಡ್ ಪಡೆಯೋರಿಗೆ ಸರ್ಕಾರದಿಂದ ಜಾಕ್ಪಾಟ್. ಬಿಪಿಎಲ್ ಕಾರ್ಡ್ ಪಡೆಯೋದಕ್ಕೆ ಕಾಯ್ತಾ ಇದ್ದಂತಹ ಸಾವಿರಾರು ಅರ್ಜಿದಾರರಿಗೆ ಈಗ ಆಶಾಕಿರಣ ಮೂಡಿದೆ. ಇಲ್ಲಿವರೆಗೆ ವಾರ್ಷಿಕ 1.20 ಲಕ್ಷ ಆದಾಯ ಮಿತಿಯ ಕಾರಣದಿಂದ ಅನೇಕ ಕುಟುಂಬಗಳು ಬಿಪಿಎಲ್ ಕಾರ್ಡ್ ಪಡೆಯೋದಕ್ಕೆ ಸಾಧ್ಯವಾಗಿರಲಿಲ್ಲ. ಆದರೆ ಈಗ ಆಡಳಿತ ಸುಧಾರಣಾ ಆಯೋಗದ ಶಿಫಾರಸಿನಂತೆ ಈ ಮಿತಿಯನ್ನು 3 ಲಕ್ಷಕ್ಕೆ ಏರಿಸಲು ರಾಜ್ಯ ಸರ್ಕಾರ ಕ್ರಮ ಕೈಗೊಳ್ತಾ ಇದೆ. ಈ ಘೋಷಣೆಯನ್ನು ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವ ಕೆಎಚ್ ಮುನಿಯಪ್ಪ ಗ್ಯಾರಂಟಿ ಯೋಜನೆಗಳ ಪ್ರಗತಿ ಪರಿಶೀಲನಾ ಸಭೆಯ ಬಳಿಕ ಪ್ರಕಟಿಸಿದ್ದಾರೆ. ಈ ನಿರ್ಧಾರ ಜಾರಿಯಾದರೆ ಮಧ್ಯಮ ಆದಾಯ ಹೊಂದಿರುವಂತಹ ಅನೇಕ ಕುಟುಂಬಗಳಿಗೂ ಸಹ ಬಿಪಿಎಲ್ ಕಾರ್ಡ್ ಪಡೆಯುವಂತಹ ಅವಕಾಶ ಸಿಗುವ ಸಾಧ್ಯತೆ ಇದೆ. ಸರ್ಕಾರದ ಪ್ರಕಾರ ಇದು ಇನ್ನೂ ಸಹ ಪ್ರಕ್ರಿಯೆಯಲ್ಲಿದ್ದು ಅಂತಿಮ ಆದೇಶ ಹೊರಬೀಳಬೇಕಾಗಿದೆ. ಆದರೆ ಘೋಷಣೆಯಷ್ಟೇ ಲಕ್ಷಾಂತರ ಜನರಲ್ಲಿ ಹೊಸ ನಿರೀಕ್ಷೆ ಮೂಡಿಸಿದೆ. ಸಭೆಯಲ್ಲಿ ಅನ್ನಭಾಗ್ಯ ಯೋಜನೆಯ ಯಶಸ್ಸಿನ ಬಗ್ಗೆಯೂ ಸಹ ಸಚಿವರು ಮಾಹಿತಿ ನೀಡಿದ್ದಾರೆ. ರಾಜ್ಯದ ಸುಮಾರು 4.42 ಕೋಟಿ ಫಲಾನುಭವಿಗಳಿಗೆ ಪ್ರತಿ ತಿಂಗಳು 10 ಕೆಜಿ ಆಹಾರ ಧಾನ್ಯ ವಿತರಿಸಲಾಗ್ತಾ ಇದೆ ಎಂದು ತಿಳಿಸಿದ್ದಾರೆ. ಈ ಯೋಜನೆಯಿಂದ ರಾಜ್ಯವನ್ನು ಹಸಿವು ಮುಕ್ತ ರಾಜ್ಯವನ್ನಾಗಿ ಮಾಡುವ ಗುರಿ ಯಶಸ್ವಿಯಾಗುತ್ತಿದೆ ಎಂದು ಹೇಳಿದ್ದಾರೆ. ಈಗ ರಾಗಿ 3 ಕೆಜಿ ಕೊಡ್ತೀವಿ, ಅಕ್ಕಿ 2 ಕೆಜಿ ಕೊಡ್ತೀವಿ ಕೇಂದ್ರ ಸರ್ಕಾರದಿಂದ. ನಾವು ಕೊಡುವಂಥದ್ದು ಕರ್ನಾಟಕ ರಾಜ್ಯ ಕೊಡೋದು 5 ಕೆಜಿನ ಪೂರ್ತಿ ಅಂದ್ರೆ ಟೋಟಲ್ 10 ಕೆಜಿ ಕೊಡೋದ್ರಲ್ಲಿ 3 ಕೆಜಿ ಅಕ್ಕಿ ಕೊಡ್ತೇವೆ. ಉತ್ತರ ಕರ್ನಾಟಕದಲ್ಲಿ ಜೋಳ ಕೊಡ್ಬೇಕಾಯ್ತು, ಜೋಳನು 3 ಕೆಜಿ ಕೊಡ್ಬೇಕಂತ ಅಂದಾಜು ಮಾಡ್ತೀವಿ. ಆದ್ರೆ ಪ್ರೊಕ್ಯೂರ್ಮೆಂಟ್ ಆಗುತ್ತೆ. ಎಷ್ಟು ಬೇಕಾಗ್ತದೆ? 4 ಲಕ್ಷ ಮೆಟ್ರಿಕ್ ಟನ್ ಜೋಳ ಸಿಕ್ಕಿದಾಗ ನಾವು 3 ಕೆಜಿ ಕೊಡಕ್ಕಾಗ್ತದೆ. 1 ಲಕ್ಷ ಕೂಡ ಆಗಿಲ್ಲ, 1 ಲಕ್ಷಕ್ಕಿಂತ ಕಡಿಮೆ ಪ್ರೊಕ್ಯೂರ್ಮೆಂಟ್ ಆಗಿದೆ. ಉಳಿದಿದ್ದು ಅದನ್ನ ಮೊದಲನೇ ಅಂತ 1, 2, 3 ತಿಂಗಳಿಗಾಗ್ತದೆ ಕೊಟ್ಬಿಡ್ತೀವಿ. ಮತ್ತೆ ಅವ್ರಿಗೆ 5 ಕೆಜಿನೇ ಕೊಡಬೇಕಾಗಿದೆ. ಅನಿವಾರ್ಯ ಪ್ರೊಕ್ಯೂರ್ಮೆಂಟ್ ಆಗ್ತಾ ಇದೆ, ಮಾರ್ಕೆಟ್ಗೆ ಹೋಗ್ತದೆ. ಇಲ್ಲಿ ಅಲ್ಲಿಗೂ ಕೂಡ ಈಗ ಸುಮಾರು ರಾಗಿ 4,860 ಇದ್ದಿದ್ದು 5,000 ಕ್ವಿಂಟಾಲ್ಗೆ ಮಾಡಿದ್ವಿ. ಈಗ ರಾಗಿಗೆ ಅನುಕೂಲ ಆಗಿದೆ, ರಾಗಿ ಸಿಗ್ತಾ ಇದೆ. ನಮ್ಗೆ 4 ಲಕ್ಷ ಮೆಟ್ರಿಕ್ ಟನ್ ಬೇಕು ಪ್ರತಿ ವರ್ಷ. ಆದ್ರೆ ಜೋಳ ಸಿಗ್ತಾ ಇಲ್ಲ. ಅದರಿಂದ ಜೋಳ ಸಿಗ್ತಾ ಇರೋದ್ರಿಂದ ಅವ್ರಿಗೆ 10 ಕೆಜಿನೇ ಅಕ್ಕಿ ಹೋಗ್ತಾರೆ. ಇಲ್ಲಿ 3 ಕೆಜಿ ರಾಗಿ, 7 ಕೆಜಿ ಅಕ್ಕಿ ಕೊಡ್ತೀವಿ. ರಾಜ್ಯದ್ದು, ರಾಷ್ಟ್ರದ್ದು 2 ಕೇಂದ್ರ ಸರ್ಕಾರದ್ದು ಸೇರಿ ಶುರುವಾಗಿದೆ. ಅಲ್ಲ, ರೆಗ್ಯುಲರ್ ಪ್ರತಿ ತಿಂಗಳು ಕೊಡ್ತಾ ಇದ್ದೀವಿ. ನಮ್ಮ ಸರ್ಕಾರ ಅಲ್ಲಲ್ಲ ನಾವ್ ಹೇಳ್ಬಿಡ್ತೀವಿ ಆಮೇಲೆ. ಅಲ್ಲಲ್ಲ, ಇದು ರೆಗ್ಯುಲರ್ ಆಗಿ ನಡೀತಾ ಇರೋದು, 3 ವರ್ಷದಿಂದ ನಡೀತಾ ಇರೋದು, ಹೊಸದಲ್ಲ. ಕೇಳಿ ಮಾಧ್ಯಮದ ಗೆಳೆಯರೇ, ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಆದಂತ ಕಾಲದಲ್ಲಿ ಅದರ ಹಿಂದೆ ಚುನಾವಣೆ ಪ್ರಣಾಳಿಕೆಯಲ್ಲಿ 5 ಕೆಜಿ ನಾವು ಅಕ್ಕಿ ಕೊಡ್ತೀವಿ, ಒಟ್ಟಾರೆ 10 ಕೆಜಿ ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ರು. ಆ ಘೋಷಣೆ ಪ್ರಕಾರ ನಾವು ಅವರ ಅಧಿಕಾರ ತೆಗೆದುಕೊಂಡ ಮೊಟ್ಟ ಮೊದಲನೇ ದಿನ ಕ್ಯಾಬಿನೆಟ್ ನಲ್ಲಿ ತೀರ್ಮಾನ ಆಯ್ತು, 5 ಕೆಜಿ ರಾಜ್ಯ ಸರ್ಕಾರದಿಂದ ಅಕ್ಕಿ ಕೊಡೋದಂತ. ಅದನ್ನ ಇಲ್ಲಿವರೆಗೂ ಕೇಂದ್ರ ಸರ್ಕಾರ ಅಕ್ಕಿ ಕೊಡದಂತ ಕಾಲದಲ್ಲಿ ಹಣವನ್ನು ನೇರವಾಗಿ ಬ್ಯಾಂಕ್ ಅಕೌಂಟ್ಗೆ, DBT ಅವರವರ ಅಕೌಂಟ್ಗೆ ಮಾಡಿದ್ರೆ 4.25 ಕೋಟಿ ಜನಕ್ಕೆ 1,26,ರಿಂದ 28 ಲಕ್ಷ ಕಾರ್ಡ್ಗೆ ಕೊಟ್ಟಿದ್ದೀವಿ. ಅದಲ್ಲದೆ
ಮತ್ತೆ ಅವ್ರ ಅಕ್ಕಿ ಕೊಡ್ತೀವಿ ಅಂದಾಗ ಮತ್ತೆ 10 ಕೆಜಿ ಅಕ್ಕಿಯನ್ನು ಕೊಡೋದಂತ ಮಾಡ್ಕೊಂಡು ಬರ್ತಾ ಇದ್ವಿ. ಈಗ ಇದರ ಬಗ್ಗೆ ಏನು ಅಕ್ಕಿಯನ್ನ ರಾಗಿಯನ್ನ ಕೊಡುವಂಥದ್ರಲ್ಲಿ ಬಹಳ ಕ್ರಮಬದ್ಧವಾಗಿ ಮಾಡ್ಕೊಂಡ್ ಬಂದಿದ್ದೀವಿ. ಗುಣಮಟ್ಟದ ಕಾಪಾಡಿದ್ದೀವಿ. ರಾಗಿಯನ್ನ ಶುದ್ಧೀಕರಣ ಮಾಡಿ ಕ್ಲೀನ್ ಮಾಡಿ ಕೊಡುವಂಥದ್ದನ್ನು ಮಾಡಿದ್ದೀವಿ. ಅಕ್ಕಿ ಕೇಂದ್ರ ಸರ್ಕಾರದಿಂದ ಕೊಡುವಂಥದ್ದು ಅದನ್ನು ಕೂಡ ಕೊಟ್ಕೊಂಡು ಬಂದಿದ್ದೀವಿ. ಮಾನ್ಯ ಅಧ್ಯಕ್ಷರು ಕೆಲವು ವಿಷಯಗಳನ್ನು ನಮಗೆ ಗಂಭೀರವಾಗಿ ಪ್ರಸ್ತಾಪ ಮಾಡಿದ್ದಾರೆ. ಬಿಪಿಎಲ್ ಕಾರ್ಡ್ ರದ್ದಾಗುತ್ತದೆ ಎಂಬ ಆತಂಕಕ್ಕೂ ಸಚಿವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರದ ಮಾರ್ಗಸೂಚಿಯಂತೆ ಪರಿಶೀಲನೆ ನಡೆಯುತ್ತಿದೆಯೇ ಹೊರತು ಯಾವುದೇ ಕಾರ್ಡನ್ನು ರದ್ದು ಮಾಡೋದಿಲ್ಲ. ಅನರ್ಹ ಕಾರ್ಡ್ಗಳನ್ನು ಮಾತ್ರ ಎಪಿಎಲ್ಗೆ ವರ್ಗಾಯಿಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಪಡಿತರ ಕಾಳಸಂತೆಗೆ ಕಡಿವಾಣ ಹಾಕಲು ಸರ್ಕಾರ ಮತ್ತಷ್ಟು ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗಿದೆ. ಗೋದಾಮುಗಳಲ್ಲಿ ಸಿಸಿ ಕ್ಯಾಮೆರಾ, ಪಡಿತರ ಸಾಗಣೆ ವಾಹನಗಳಿಗೆ ಜಿಪಿಎಸ್ ಅಳವಡಿಕೆ ಹಾಗೂ ಕಮಾಂಡ್ ಕಂಟ್ರೋಲ್ ರೂಮ್ ಸ್ಥಾಪನೆಗೆ ಕ್ರಮ ಕೈಗೊಳ್ಳಲಾಗಿದೆ. ಇದುವರೆಗೆ ಪಡಿತರ ಅಕ್ರಮ ಪ್ರಕರಣಗಳಲ್ಲಿ 1497 ಎಫ್ಐಆರ್ ದಾಖಲಾಗಿದ್ದು ಸುಮಾರು 50 ಕೋಟಿ ಮೌಲ್ಯದ ಪಡಿತರ ವಶಪಡಿಸಿಕೊಳ್ಳಲಾಗಿದೆ. ಅವ್ರು ಮಾತಾಡಿದ ಮೇಲೆ ನಾನು ಕೆಲವು ಮಾತುಗಳ ಉತ್ತರ ಕೊಡ್ತಾ ಯಾವ ರೀತಿ ಕರೆಕ್ಷನ್ ಮಾಡ್ತೀವಿ ಅಂತೇಳಿ ಹೇಳ್ತೀನಿ. ನಮ್ಮ ಇಲಾಖೆಯಲ್ಲಿ ಲೀಗಲ್ ಮೆಟ್ರಾಲಜಿ ಇಲಾಖೆ ಅದರ ಭಾಗವಾಗಿದೆ. ಅಲ್ಲಿ ಕೂಡ ಹೊಸದಾಗಿ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗೆ ಒಂದು ವೆಹಿಕಲ್ಸ್ ಅನ್ನ ಇನ್ಸ್ಪೆಕ್ಷನ್ ಮಾಡೋದಕ್ಕೆ ಪ್ರತಿ ಜಿಲ್ಲೆಗೂ ಕೂಡ 33 ವೆಹಿಕಲ್ಸ್ ಅನ್ನು ಮಂಜೂರು ಮಾಡಿದ್ರು. ಇತ್ತೀಚೆಗೆ ಮಾನ್ಯ ಮುಖ್ಯಮಂತ್ರಿಗಳಂತ ಡಿ.ಕೆ. ಶಿವಕುಮಾರ್ ಅವರು ಅದನ್ನ ರಿಲೀಸ್ ಮಾಡಿದರು. ಅದರ ಮುಖಾಂತರ ನಾವು ಸುಮಾರು ಪೆನಾಲ್ಟಿ 20 ರಿಂದ 25 ಕೋಟಿ ಒಳಗಡೆ ಇದ್ದಿದ್ದನ್ನ ಇವತ್ತು 90 ಕೋಟಿ ಪೆನಾಲ್ಟಿ ಆಗಿದ್ದೀವಿ ಅಂದ್ರೆ ಗ್ರಾಹಕರು ಸೇಫ್ ಆಗಿದ್ದಾರೆ. ವ್ಯಾಪಾರಸ್ಥರು ಏನು ತೂಕ ಅಳತೆಯಲ್ಲಿ ವ್ಯತ್ಯಾಸ ಇತ್ತು ಅದನ್ನ ಸರಿತೂಗಿಸುವ ಕೆಲಸದಲ್ಲಿ ಸುಮಾರಾದ 10ರಷ್ಟು ಯಾರು ಗ್ರಾಹಕರಿದ್ದಾರೆ ಅವ್ರಿಗೆ ಉಳಿಸುವಂತ ಕೆಲಸ ಮಾಡಿದ್ವಿ. ಇನ್ನೂ ಹೆಚ್ಚಿನ ಕೆಲಸ ಮಾಡೋದಿದೆ. ಯಾಕಂದ್ರೆ ಅಂಗಡಿ A to Z ಎಲ್ಲ ಈ ಇಲಾಖೆ ಬರ್ತದೆ. ಅದನ್ನ ಬಹಳಷ್ಟು ಪ್ರಗತಿಯಲ್ಲಿ ಕೆಲಸವನ್ನ ಮಾಡಿದ್ದೇವೆ. ಆದ್ರಿಂದ ಈ ಎಲ್ಲಾ ವಿಷಯಗಳನ್ನ ಇವತ್ತು ವಿಚಾರ ವಿನಿಮಯವನ್ನು ಮಾಡಿದ್ದೇವೆ. 4.5 ಕೋಟಿ ಜನಕ್ಕೆ ಈ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 65-70% ಜನರಿಗೆ ಬಿಲೋ ಪಾವರ್ಟಿ ಲೈನ್ ನಲ್ಲಿ ಇರೋರಿಗೆ ಅಕ್ಕಿ ಕೊಡುವಂತ ತೀರ್ಮಾನ ಮಾಡಿದ್ದೀವಿ. ಇನ್ನು ಮುಂದೆ ಕೆಲವೇ 1 ಅಥವಾ 2 ತಿಂಗಳಲ್ಲಿ ನಾವು ಇಂದಿರಾ ಕಿಟ್ ಕೊಡ್ಬೇಕಂತ ತೀರ್ಮಾನ ಮಾಡಿದ್ದೀವಿ. ಅದನ್ನ ಫೈನಲ್ ಲೆವೆಲ್ ಬಂದಿದೆ. 1 ಅಥವಾ 2 ತಿಂಗಳಲ್ಲಿ ಅದನ್ನ ಮಾಡಿ ಇಂದಿರಾ ಕಿಟ್ ಕೊಡೋದ್ರಿಂದ ಬೇಳೆ, ಎಣ್ಣೆ ಮತ್ತು ಸಕ್ಕರೆ, ಉಪ್ಪು ಕೊಡೋದ್ರಿಂದ ಆ ಪದಾರ್ಥಗಳು ಪ್ರೋಟೀನ್ ಫುಡ್ ಏನಿದೆ ಅದು ಕುಟುಂಬಕ್ಕೆ ನೇರವಾಗಿ ಸೇರ್ತದೆ. ಅದರ ಮುಖಾಂತರ ಪೌಷ್ಟಿಕರವಾದಂತಹ ಆಹಾರವನ್ನು ಕೊಟ್ಟಂಗೆ ಆಗ್ತದೆ. ಯಾಕಂದ್ರೆ ಅಕ್ಕಿ ಉತ್ತರ ಕರ್ನಾಟಕದಲ್ಲಿ ಹೆಚ್ಚಿಗೆ ಉಪಯೋಗಿಸಲ್ಲ. ಸ್ವಲ್ಪ ಮಟ್ಟಿಗೆ ದಕ್ಷಿಣ ಕರ್ನಾಟಕದಲ್ಲಿ ಕೂಡ ರಾಗಿ ಹೆಚ್ಚಿಗೆ ಉಪಯೋಗಿಸಿದ ಅಕ್ಕಿ ಕಡಿಮೆ ಉಪಯೋಗಿಸ್ತಾರೆ. ಅದರಿಂದ ಈ ಅಕ್ಕಿ ಕಾಳಸಂತೆಗೆ ಹೋಗ್ತದೆ. ಇದರಿಂದ ಪ್ರಯೋಜನ ಆಗ್ತಾ ಇಲ್ಲ ಸಾರ್ವಜನಿಕರಿಗೆ. ಇದರಿಂದ ಆಲ್ಟರ್ನೇಟ್ ಈ ಪ್ರೋಟೀನ್ ಫುಡ್ ಕೊಡೋದ್ರ ಮುಖಾಂತರ ಆ ಕುಟುಂಬಕ್ಕೆ ಒಳ್ಳೇದಾಗ್ತದೆ, ಮಕ್ಕಳ ಬೆಳವಣಿಗೆಗೆ ಒಳ್ಳೇದಾಗ್ತದೆ ಅನ್ನೋ ದೃಷ್ಟಿಯಿಂದ ಅದು ಅಂತಿಮ ಘಟ್ಟಕ್ಕೆ ಬಂದಿದೆ. ಈಗ ಟೆಂಡರ್ ಫೈನಲ್ ಲೆವೆಲ್ ಬಂದಿದೆ. ಆದ ತಕ್ಷಣ ಅದನ್ನ ಶುರು ಮಾಡ್ತೀವಿ ಅಂತ ಹೇಳಿ ಇವತ್ತು ಇಲ್ಲಿವರೆಗೂ ಏನು ಪ್ರಗತಿಯಾಗಿದೆ ಅಥವಾ ಏನು ಲೋಪದೋಷಗಳಿದೆ ಅನ್ನೋದ್ರ ಬಗ್ಗೆ ಮಾನ್ಯ ಗ್ಯಾರಂಟಿ ಅಧ್ಯಕ್ಷರಾದಂತ ಮಾಜಿ ಸಚಿವರಾದಂತ ರೇವಣ್ಣವರು ಪ್ರಸ್ತಾಪ ಮಾಡ್ತಾರೆ. ಅದರ ಮೇಲೆ ಫೈನಲ್ ಆಗಿ ನಾನು ಕ್ಲಾರಿಫೈ ಮಾಡ್ತೀನಿ. ಅವರಿಗೆ ಮಾತಾಡ್ತಾರೆ. ಇನ್ನೊಂದು ಮಹತ್ವದ ಘೋಷಣೆ ಎಂದರೆ ಇಂದಿರಾ ಕಿಟ್. ಹೌದು, ಇಂದಿರಾ ಕಿಟ್ ನೀಡುವಂತಹ ಬಗ್ಗೆ ಟೆಂಡರ್ ಪ್ರಕ್ರಿಯೆ ಅಂತಿಮ ಹಂತದಲ್ಲಿದ್ದು ಮುಂದಿನ 2 ತಿಂಗಳಲ್ಲಿ ವಿತರಣೆ ಆರಂಭ ಮಾಡೋದಕ್ಕೆ ಸರ್ಕಾರ ಸಿದ್ಧತೆಯನ್ನ ನಡೆಸ್ತಾ ಇದೆ. ಸುಮಾರು 6,000 ಕೋಟಿ ವೆಚ್ಚದ ಈ ಯೋಜನೆಯನ್ನ ಅತ್ಯಂತ ಸೂಕ್ಷ್ಮವಾಗಿ ಜಾರಿಗೆ ತರಲಾಗುತ್ತಿದೆ ಎಂದು ಸಚಿವರು ಮಾಹಿತಿಯನ್ನ ನೀಡಿದ್ದಾರೆ. ನ್ಯಾಯಬೆಲೆ ಅಂಗಡಿಗಳ ಕಾರ್ಯವೈಖರಿಯಲ್ಲಿಯೂ ಸಹ ಬದಲಾವಣೆ ತರೋದಕ್ಕೆ ಸರ್ಕಾರ ನಿರ್ಧಾರ ಮಾಡಿದೆ. ರಾಜ್ಯದ 20,259 ನ್ಯಾಯಬೆಲೆ ಅಂಗಡಿಗಳನ್ನು
ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೆ ತೆರೆಯಲು ಸೂಚಿಸಲಾಗಿದೆ. ಯಾವುದೇ ಸಮಸ್ಯೆ ಕಂಡುಬಂದರೆ 1967 ಸಹಾಯವಾಣಿ ಸಂಖ್ಯೆಗೆ ಕರೆ ಮಾಡಿ ದೂರನ್ನು ಕೊಡಬಹುದು. ಮುಂದಿನ ದಿನಗಳಲ್ಲಿ ಫಲಾನುಭವಿಗಳೇ ತಮ್ಮ ಮೊಬೈಲ್ ಮೂಲಕ KYC ಮಾಡಿಕೊಳ್ಳುವಂತಹ ವ್ಯವಸ್ಥೆ ಜಾರಿಗೊಳಿಸುವ ಬಗ್ಗೆಯೂ ಸಹ ಸರ್ಕಾರ ಚಿಂತನೆ ನಡೆಸ್ತಾ ಇದೆ. ಇದರಿಂದ ಸಾರ್ವಜನಿಕರು ಕಚೇರಿಗಳಿಗೆ ಅಲೆದಾಡುವಂತಹ ತೊಂದರೆ ಕೂಡ ಕಡಿಮೆ ಆಗಲಿದೆ. ರೇಣುಕಾ ಕೆ, ಪೊಲಿಟಿಕಲ್ ಬ್ಯೂರೋ, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು. ನೋಡಿದ್ರಲ್ಲ, ಬಿಪಿಎಲ್ ಕಾರ್ಡ್ ಪಡೆಯುವುದಕ್ಕೆ ಆದಾಯ ಮಿತಿ ಹೆಚ್ಚಳದ ಘೋಷಣೆ ರಾಜ್ಯದ ಲಕ್ಷಾಂತರ ಕುಟುಂಬಗಳಲ್ಲಿ ಹೊಸ ನಿರೀಕ್ಷೆಯನ್ನು ಮೂಡಿಸಿದೆ. ಆದರೆ ಈ ಪ್ರಸ್ತಾವನೆ ಜಾರಿಗೆ ಬರುವುದಕ್ಕೆ ಸರ್ಕಾರದ ಅಧಿಕೃತ ಆದೇಶ ಇನ್ನೂ ಹೊರಬೀಳಬೇಕಾಗಿದೆ. ಅಂತಿಮ ನಿರ್ಧಾರದ ನಂತರವೇ ಹೊಸ ಅರ್ಹರಿಗೆ ಬಿಪಿಎಲ್ ಕಾರ್ಡ್ ವಿತರಣೆಯ ಪ್ರಕ್ರಿಯೆ ಆರಂಭ ಆಗಲಿದೆ. ಇದರ ಜೊತೆಗೆ ಇಂದಿರಾ ಕೇಟ್, KYC ಹಾಗೂ ಪಡಿತರ ವ್ಯವಸ್ಥೆಯಲ್ಲಿ ಹಲವು ಬದಲಾವಣೆಗಳನ್ನು ಸರ್ಕಾರ ಘೋಷಣೆ ಮಾಡಿದ್ದು, ಮುಂದಿನ ದಿನಗಳಲ್ಲಿ ಆಹಾರ ಇಲಾಖೆಯ ಸೇವೆಗಳು ಮತ್ತಷ್ಟು ಡಿಜಿಟಲ್ ಮತ್ತು ಪಾರದರ್ಶಕ ಆಗುವ ನಿರೀಕ್ಷೆ ಹೆಚ್ಚಿದೆ. ಇದಾಗುತ್ತೆ ಇವರೆಗಿನ ಅಪ್ಡೇಟ್. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್. ನಿಮ್ಮದು ವೇಗ ನಮ್ಮದು.